ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಯುಗಾದಿ ವ್ಲಾಗ್ ಆಗಿರುತ್ತೆ. ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ನನಗೆ ಹುಷಾರಿರಲಿಲ್ಲ, ಸೊ ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಇದು ಬಂದು ಯುಗಾದಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಬೇಗನೆ ಎದ್ದಲಿಲ್ಲ, ನಾನು ಲೇಟಾಗಿ ಎದ್ದೆ. ಸೊ ಲೇಟಾಗಿ ಎದ್ದು ಹೋಗಿ ಮನೆಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ತೊಗೊಂಡು, ಆವತ್ತು ಹೇಗೆ ಆಗ್ಬಿಟ್ಟಿತ್ತು ಅಂದರೆ ಹಬ್ಬ ಅಲ್ವಾ, ಒಂದು ಐಟಮ್ ಒಂದು ಕಡೆ ಸಿಕ್ಕಿದ್ರೆ ಇನ್ನೊಂದು ಐಟಮ್ ಇನ್ನೊಂದು ಕಡೆ ಸಿಕ್ಕಿಲ್ಲ, ಆ ಥರ ಆಗ್ಬಿಟ್ಟಿದ್ದು ನನ್ನ ಪರಿಸ್ಥಿತಿ. ಸೊ ನಮ್ಮ ಅಮ್ಮ ಹೇಳಿದ ಐಟಮ್ಸ್ ಎಲ್ಲ ನಾನು ತೊಗೋಬೇಕಿತ್ತು. ಸೊ ನಮ್ಮ ಅಮ್ಮ ಹೇಳಿರೋದೆಲ್ಲ ಐಟಮ್ಸ್ ತೊಗೊಂಡೋಗಿ ಒಂದೂ ಮಿಸ್ ಮಾಡಿದೆ ಎಲ್ಲನೂ ತೊಗೊಂಡೋದೆ ಮನೆಗೆ. ಸೊ ಆಫ್ಟರ್ ದಟ್ ಮನೆಗೆ ಬಂದಮೇಲೆ ನಾನು ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ ಹಬ್ಬದಲ್ಲೂ ನಾನೇ ರಂಗೋಲಿ ಬಿಡೋದು. ನಂಗೆ ರಂಗೋಲಿ ಬಿಡೋದಂದ್ರೆ ತುಂಬ ಇಷ್ಟ. ಸೊ ಆಫ್ಟರ್ ದಟ್ ಕಲರೆಲ್ಲ ಹಾಕಿದ್ಮೇಲೆ ನನ್ನ ಫೈನಲ್ ಔಟ್ಲುಕ್ ಆಫ್ ಮೈ ರಂಗೋಲಿ ಈ ಥರ ಇತ್ತು. ಸೊ ಆಮೇಲೆ ಮನೆ ಒಳಗಡೆ ಬಂದೆ. ನಮ್ಮ ಸೀರೆನೂ ಸ್ನಾನ ಮಾಡಿಕೊಂಡು ಫುಲ್ಲು ಖುಷಿಯಾಗಿ ಆಟಾಡ್ತಾಯಿದ್ಲು. ನಮ್ಮ ಅಮ್ಮನೂ ದೇವ್ರ ಸಾಮಾನೆಲ್ಲ ತೊಳೆದಿರ್ತಾಯಿದ್ರು. ಸೊ ಬಿಲೇಟೆಡ್ ಹ್ಯಾಪಿ ಯುಗಾದಿ ಟು ಎವ್ರಿ ಒನ್. ನಮ್ಮನೇಲಿ ಏನೇ ಒಂದು ಹಬ್ಬ ಏನೇ ಆದ್ರೂ ನಮ್ಮ ಅಪ್ಪಂದೇ ಯಾವಾಗಲೂ ಫಸ್ಟ್ ಪೂಜೆ, ಯಾವಾಗಲೂ ಅವರೇ ಫಸ್ಟ್ ಪೂಜೆ ಮಾಡೋದು. ಅದಾದಮೇಲೆ ನಮ್ಮ ಅಣ್ಣ ನಮ್ಮ ಅಪ್ಪಂಗೆ ಅಂತ ಬಟ್ಟೆ ತೊಗೊಬಂದ ಸರ್ಪ್ರೈಸಾಗಿ. ಸೊ ನಮ್ಮ ಅಣ್ಣಗೆ ವೀಡಿಯೋ ಮಾಡಿಸ್ಕೊಳ್ಳೋದೆಲ್ಲ ಅಷ್ಟು ಇಷ್ಟ ಇಲ್ಲ, ಅವ್ನ ವೀಡಿಯೋಗೂ ಕಾಣಿಸ್ಕೊಳ್ಳೋದು ಅಷ್ಟು ಇಷ್ಟ ಇಲ್ಲ ಅವನಿಗೆ. ಇದು ನಮ್ಮ ಅಮ್ಮ ಮಾಡಿರೋದು ವೀಡಿಯೋನ. ಸೊ ಆಫ್ಟರ್ ದಟ್ ನಾನು ಟಕ್ ಅಂತ ರೆಡಿ ಆಗಿಬಿಟ್ಟು ನಾನು ಪೂಜೆ ಮಾಡಿದೆ. ನಮ್ಮಮ್ಮ ಅಂತೂ ನನಗೆ ವೀಡಿಯೋಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ, ಇದನ್ನು ಅವರೇ ಮಾಡಿದ್ದು, ಈ ವಿಡಿಯೋನೂ ಅವರೇ ಮಾಡಿದ್ದು. ಆಮೇಲೆ ನಮ್ಮಮ್ಮನೂ ಪೂಜೆ ಮಾಡಿದ್ರು. ನಮ್ಮಮ್ಮನೂ ಹಂಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ಬಿಟ್ಟು ಆಮೇಲೆ ನಮ್ಮ ಸಿರಿ ಕೈಲೂ ನಾನು ಕೈ ಮುಗಿಸ್ತಾ ಇದ್ದೆ ದೇವರಿಗೆ. ಸೊ ಆಫ್ಟರ್ ದಟ್ ನಮ್ಮದು ಫೈನಲ್ ದೇವ್ರ ಮನೆ ಲುಕ್ ಈ ಥರ ಇತ್ತು. ಹಬ್ಬ ಅಲ್ವಾ, ಅಮ್ಮ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದರು. ಆಮೇಲೆ ಇದ್ದೇ ಇರುತ್ತಲ್ಲ ಬೇವು ಬೆಲ್ಲ ತಿನ್ಸೋದು. ಸೊ ನಮ್ಮ ಅಮ್ಮ ನನಗೆ ಬೇವು ಬೆಲ್ಲ ಎಲ್ಲ ತಿನ್ಸಿದ್ರು. ಸೊ ನಮ್ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಏನೇ ಒಂದು ಹಬ್ಬ ಆಗಲಿ ಏನೇ ಆಗಲಿ ನಾವು ನಮ್ಮನೇಲಿ ಪೂಜೆ ಮಾಡಿಕೊಂಡು ನಾವು ಊರಿಗೆ ಹೊರಟ್ಬಿಡ್ತೀವಿ. ಸೊ ಫೈನಲಿ ನಾವು ಊರಿಗೆ ಹೋಗಿ ರೀಚ್ ಆದಮೇಲೆ ಅಲ್ಲಿ ನೋಡ್ತೀವಿ ಯಾರೂ ಇರಲಿಲ್ಲ ಮನೇಲಿ. ಹೋದ ತಕ್ಷಣ ಡಿಸಪಾಯಿಂಟೆಡ್ ಆಗಿಬಿಡ್ತು ನನಗಂತೂ. ಸೊ ಇದು ಬಂದು ನಮ್ಮ ಅಮ್ಮನ ಮನೆ. ಸೊ ಇದು ನಮ್ಮ ತಾತಂಗೆ ಎಡೆ ಇಕ್ಕಿರೋದು. ಸೊ ಯಾವುದೇ ಒಂದು ಹಬ್ಬ ಆದರೂ ನಮ್ಮ ತಾತಂಗೆ ನಾವು ಎಡೆ ಇಕ್ತೀವಿ. ಸೊ ಆದಮೇಲೆ ನಮ್ಮ ಅಜ್ಜಿ ಬಂದರು. ಫೈನಲಿ ಹಬ್ಬಕ್ಕೆ ಬಂದಿರೋದು ಹೆಂಗೆ ಅನಿಸ್ತಾ ಇದೆ? ಹೌದಾ? ಅಡುಗೆ ಏನು ಮಾಡಿದ್ಯಾ? ಸರಿ ಬಾ ಮತ್ತೆ ಹಾಕು. ಸೊ ಇದು ನಂದೊಂದು ಕ್ಯೂಟ್ ಫ್ಯಾಮಿಲಿ. ಸೊ ನಮ್ಮ ಅಜ್ಜಿ ಆಮೇಲೆ ಊಟ ಕೊಟ್ಟರು. ಊಟ ತಿನ್ಕೊಂಡು ಮಲ್ಕೊಂಡು ಎದ್ದಿದೆ ಸಂಜೆ ಎದ್ದು ಗಾಡಿ ತೊಗೊಂಡು ನಾನು ಮತ್ತು ನಮ್ಮ ಅಕ್ಕ ರೌಂಡ್ಸಿಗೆ ಹೋದ್ವಿ. ನನಗೆ ಊರಿಗೆ ಹೋಗ್ಬಿಟ್ರು ಅಂತೂ ನಮ್ಮ ಊರಿನಲ್ಲಿ ಒಂದು 3-4 ರೌಂಡ್ ಹಾಕೋರ್ಗೂ ಸಮಾಧಾನ ಆಗೋಲ್ಲ. ಯಾಕಂದರೆ ನನಗೆ ಊರಿಗೆ ಹೋದರೆ ಅಷ್ಟು ಖುಷಿ ಆಗುತ್ತೆ, ಅಷ್ಟು ನೆಮ್ಮದಿ ಸಿಗುತ್ತೆ ನನಗೆ ಊರಲ್ಲಿ. ಇದು ಬಂದು ಒಂದು ಯುಗಾದಿ ವ್ಲಾಗ್ ಆಗಿರುತ್ತೆ. ಸೊ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ 1 and all to ವಾಚಿಂಗ್ ಮೈ ಚಾನಲ್.